ಸ್ನೇಹಿತರೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 16/12/2021 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಟೈಮ್ ಮ್ಯಾಗಝೀನ್ ನಿಂದ 2021 ವರ್ಷದ ವ್ಯಕ್ತಿ ಎಂದು ಯಾರು ಹೆಸರಿಸಲ್ಪಟ್ಟಿದ್ದಾರೆ? ಎಲೋನ್ ಮಸ್ಕ್. ಪ್ರತಿಷ್ಠಿತ ಟೈಮ್ ಮ್ಯಾಗಝೀನ್ ಟೆಸ್ಲಾದ ಸಿಇಒ ಎಲೋನ್ ಮಸ್ಕ್ ಅವರನ್ನು 2021 ವರ್ಷದ ವ್ಯಕ್ತಿ ಎಂದು ಹೆಸರಿಸಿದೆ. ಮಸ್ಕ್ ರಾಕೆಟ್ ಕಂಪನಿ ಸ್ಪೇಸ್ಎಕ್ಸ್ ನ ಸಂಸ್ಥಾಪಕ ಮತ್ತು ಸಿಇಒ ಆಗಿದ್ದಾರೆ ಮತ್ತು ಬ್ರೈನ್ ಚಿಪ್ ಸ್ಟಾರ್ಟ್ಅಪ್ ನ್ಯೂರಾಲಿಂಕ್ ಮತ್ತು ಮೂಲಸೌಕರ್ಯ ಸಂಸ್ಥೆ ದಿ ಬೋರಿಂಗ್ ಕಂಪನಿಯನ್ನು ಮುನ್ನಡೆಸುತ್ತಿದ್ದಾರೆ. 2021ರಲ್ಲಿ ಯುಎಸ್ ಮೂಲದ ಎಲೆಕ್ಟ್ರಿಕ್ ವಾಹನ ಸ್ಟಾರ್ಟ್ಅಪ್ ಟೆಸ್ಲಾ $1 ಟ್ರಿಲಿಯನ್ ಕಂಪನಿಯಾಯಿತು. ಮಸ್ಕ್ ಸುಮಾರು $255 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದರು. ಟೈಮ್ ನಿಯತಕಾಲಿಕೆಯು 2020 ವರ್ಷದ ವ್ಯಕ್ತಿ ಎಂದು ಯುಎಸ್ ಅಧ್ಯಕ್ಷ ಜೋ ಬಿಡನ್ ಮತ್ತು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರನ್ನು ಹೆಸರಿಸಿದೆ. 2 is the right answer. ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ ABRY ಅಡಿಯಲ್ಲಿ ಗರಿಷ್ಠ ಫಲಾನುಭವಿಗಳನ್ನು ಹೊಂದಿರುವ ರಾಜ್ಯದ ಪಟ್ಟಿಯಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಮಹಾರಾಷ್ಟ್ರ. ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಗರಿಷ್ಠ ಸಂಖ್ಯೆಯ ಫಲಾನುಭವಿಗಳನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಅಗ್ರಸ್ಥಾನದಲ್ಲಿದೆ. ತಮಿಳುನಾಡು ಮತ್ತು ಗುಜರಾತ್ ನಂತರದ ಸ್ಥಾನದಲ್ಲಿವೆ. ಅಕ್ಟೋಬರ್ 1, 2020 ರಿಂದ ಮಾರ್ಚ್ 31, 2022 ಅವಧಿಗೆ ಕೋವಿಡ್-19 ಸಮಯದಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ EPF ನೋಂದಾಯಿತ ಸಂಸ್ಥೆಗಳಲ್ಲಿ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸಲು ಸರ್ಕಾರವು ABRY ಅನ್ನು ಪ್ರಾರಂಭಿಸಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ EPF ಕ್ಲೈಮ್ಗಳ ಸ್ವಯಂ ಇತ್ಯರ್ಥವನ್ನು ಜನವರಿ 2020ರಲ್ಲಿ EPFO ಪರಿಚಯಿಸಿದೆ. 3 is the right answer. About ಮಹಾರಾಷ್ಟ್ರ ಕ್ಯಾಪಿಟಲ್ ಮುಂಬೈ, ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ, ಚೀಫ್ ಮಿನಿಸ್ಟರ್ ಉದ್ಧವ್ ಠಾಕ್ರೆ. ಕಾಶಿ ವಿಶ್ವನಾಥ ಧಾಮ ಕಾರಿಡಾರ್ ಯೋಜನೆಯ ಮೊದಲ ಹಂತವನ್ನು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಈ ಯೋಜನೆಯನ್ನು ಎಷ್ಟು ವೆಚ್ಚದಲ್ಲಿ ನಿರ್ಮಿಸಲಾಗಿದೆ? 339 ಕೋಟಿ ರೂಪಾಯಿಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶಿ ವಿಶ್ವನಾಥ ಧಾಮ ಕಾರಿಡಾರ್ನ ಮೊದಲ ಹಂತವನ್ನು ಉದ್ಘಾಟಿಸಿದರು ಮತ್ತು ಯೋಜನೆಯು 5 ಲಕ್ಷ ಚದರ ಅಡಿಗಳಲ್ಲಿ ಹರಡಿದೆ ಮತ್ತು ದೇವಾಲಯದ ಆವರಣವನ್ನು ಗಂಗಾ ನದಿಗೆ ಸಂಪರ್ಕಿಸುತ್ತದೆ. 339 ಕೋಟಿ ರು ವೆಚ್ಚದಲ್ಲಿ ಈ ಯೋಜನೆಯನ್ನು ನಿರ್ಮಿಸಲಾಗಿದೆ ಮತ್ತು ದೇವಸ್ಥಾನವನ್ನು ಗಂಗಾ ನದಿಯ ದಡಕ್ಕೆ ಸಂಪರ್ಕಿಸಲು ಸುಲಭವಾಗಿ ಪ್ರವೇಶಿಸಬಹುದಾದ ಮಾರ್ಗವನ್ನು ರಚಿಸುವ ದೃಷ್ಟಿಯಲ್ಲಿ ಇದನ್ನು ಮಾಡಲಾಗಿದೆ. ಯೋಜನೆಯ 1ನೇ ಹಂತದಲ್ಲಿ ಒಟ್ಟು 23 ಕಟ್ಟಡಗಳನ್ನು ಉದ್ಘಾಟಿಸಲಾಗುವುದು. 2 is the right answer. About ಉತ್ತರ ಪ್ರದೇಶ್ ಕ್ಯಾಪಿಟಲ್ ಲಕ್ನೋ, ಚೀಫ್ ಮಿನಿಸ್ಟರ್ ಯೋಗಿ ಆದಿತ್ಯನಾಥ್, ಗವರ್ನರ್ ಆನಂದಿಬೆನ್ ಪಟೇಲ್. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಭೌಗೋಳಿಕ ಸೂಚನೆಗಳ ನೋಂದಣಿ ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ GI ಯಾವ ರಾಜ್ಯದ ಮಿಥಿಲಾ ಮಖಾನಾದ ಭೌಗೋಳಿಕ ಗುರುತಿನ ಟ್ಯಾಗ್ ಅನ್ನು ಉಳಿಸಿಕೊಳ್ಳುವ ಪ್ರಸ್ತಾಪವನ್ನು ಒಪ್ಪಿಕೊಂಡಿದೆ? ಬಿಹಾರ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿನ ಭೌಗೋಳಿಕ ಸೂಚನೆಗಳ ನೋಂದಣಿ GIR ಬಿಹಾರ ಮಖಾನ ಅಥವಾ ನರಿ ಅಡಿಕೆಯನ್ನು ಮಿಥಿಲಾ ಮಖಾನ ಎಂದು ಮರುನಾಮಕರಣ ಮಾಡಲು ಮತ್ತು ಅದರ ಭೌಗೋಳಿಕ ಗುರುತಿನ ಟ್ಯಾಗ್ ಅನ್ನು ಉಳಿಸಿಕೊಳ್ಳುವ ಪ್ರಸ್ತಾಪವನ್ನು ಒಪ್ಪಿಕೊಂಡಿದೆ. ಅದರ ಮೂಲವನ್ನು ಹೈಲೈಟ್ ಮಾಡಲು ಮತ್ತು ಉತ್ಪನ್ನದ ಭೌಗೋಳಿಕ ಸೂಚನೆಗಳ ಹಕ್ಕುಗಳನ್ನು ರಕ್ಷಿಸಲು ಇದು ಬ್ರ್ಯಾಂಡ್ ಲೋಗೋದಲ್ಲಿ ತಿದ್ದುಪಡಿಗಳನ್ನು ಸೂಚಿಸಿದೆ. ಮಿಥಿಲಾ ಪ್ರದೇಶದ ನರಿ ಅಡಕೆ ಬೆಳೆಗಾರರ ಕಲ್ಯಾಣಕ್ಕಾಗಿ ಮಿಥಿಲಾಂಚಲ್ ಮಖಾನ ಉತ್ಪಾದನಾ ಸಂಘ ಪರವಾಗಿ ಸಬೂರ್ ಮೂಲದ ಬಿಹಾರಿ ಕೃಷಿ ವಿಶ್ವವಿದ್ಯಾಲಯ BAU
ತಮ್ಮ ಉತ್ಪನ್ನಗಳಿಗೆ ಮಿಥಿಲಾ ಮಖಾನಾ ಎಂದು ಹೆಸರಿಸಲು ಅರ್ಜಿಯನ್ನು ಹಾಕಿತ್ತು. 4 is the right answer. List of some recent GI tag. Moira bananas, Harmal chilies, Khaje, Goa. Tejpur lychee, Assam. Sweet cucumber, Nagaland. Alibag white onion, Maharashtra. Vada kolam rice or Jini, Palghar district, Maharashtra. Karupur Kalamakari paintings and Kalakurchi wood carvings, Tamil Nadu. Maithila Makhana, Bihar. ಕೆಳಗಿನವುಗಳಲ್ಲಿ ಯಾವುದು 100% ಪೇಪರ್ಲೆಸ್ ಆಗಿರುವ ವಿಶ್ವದ ಮೊದಲ ಸರ್ಕಾರವಾಗಿದೆ? ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್. ದುಬೈ 100% ಪೇಪರ್ಲೆಸ್ ಆದ ವಿಶ್ವದ ಮೊದಲ ಸರ್ಕಾರವಾಯಿತು. ಯುನೈಟೆಡ್ ಅರಬ್ ಎಮಿರೇಟ್ ಕ್ರೌನ್ ಪ್ರಿನ್ಸ್ ಶೇಖ್ ಹಮ್ದಾನ್ ಬಿನ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೌಮ್ ಅವರು ಈ ಘೋಷಣೆ ಮಾಡಿದ್ದಾರೆ. ಇದು ಸುಮಾರು 3 ಶತಕೋಟಿ ದಿರ್ಹಂ, $350 ಮಿಲಿಯನ್ ಮತ್ತು 14 ಮಿಲಿಯನ್ ಮಾನವ ಗಂಟೆಗಳನ್ನು ಉಳಿಸುತ್ತದೆ. ಡಿಜಿಟಲೀಕರಣವು ಎಲ್ಲಾ ಸರ್ಕಾರಗಳನ್ನು ಒದಗಿಸುತ್ತದೆ. ಗ್ರಾಹಕರಿಗೆ ಸೇವೆಗಳು ಮತ್ತು 336 ಮಿಲಿಯನ್ ಪೇಪರ್ಗಳಿಗಿಂತ ಹೆಚ್ಚು ಕಾಗದದ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಎಲ್ಲಾ ಅಸಾಧಾರಣ ಡಿಜಿಟಲ್ ಸೇವೆಗಳನ್ನು ದುಬೈ ನೌ ಅಪ್ಲಿಕೇಶನ್ ಮೂಲಕ ನಾಗರಿಕರು ಪ್ರವೇಶಿಸಬಹುದು. 3 is the right answer. About UAE, capital Abu Dhabi, currency United Arab Emirates dirham, president Khalifa bin Zayed Al Nahyan. ET BSFI ಎಕ್ಸಲೆನ್ಸ್ ಅವಾರ್ಡ್ಸ್ 2021ರಲ್ಲಿ ಯಾವ ಬ್ಯಾಂಕ್ ಇನ್ನೋವೇಟಿವ್ API ಓಪನ್ ಬ್ಯಾಂಕಿಂಗ್ ಮಾಡೆಲ್ ವಿಭಾಗದಲ್ಲಿ ಮತ್ತು ಅತ್ಯುತ್ತಮ ಡಿಜಿಟಲ್ ಗ್ರಾಹಕ ಅನುಭವ ಉಪಕ್ರಮ ವಿಭಾಗದಲ್ಲಿ 2 ಪ್ರಶಸ್ತಿಗಳನ್ನು ಗೆದ್ದಿದೆ? DBS ಬ್ಯಾಂಕ್. DBS ಬ್ಯಾಂಕ್ ಇಂಡಿಯಾ 2 ಪ್ರಶಸ್ತಿಗಳನ್ನು ಗೆದ್ದಿದೆ. ಇನ್ನೋವೇಟಿವ್ API ಓಪನ್ ಬ್ಯಾಂಕಿಂಗ್ ಮಾಡೆಲ್ ವಿಭಾಗದಲ್ಲಿ DBS ರ್ಯಾಪಿಡ್ ರಿಯಲ್ ಟೈಮ್ API ಪರಿಹಾರಕ್ಕಾಗಿ ಮತ್ತು ಅತ್ಯುತ್ತಮ ಡಿಜಿಟಲ್ ಗ್ರಾಹಕ ಅನುಭವದ ಉಪಕ್ರಮ ವಿಭಾಗದಲ್ಲಿ ಇಂಟೆಲಿಜೆಂಟ್ ಬ್ಯಾಂಕಿಂಗ್ ಇಲ್ಲಿ ET-BFSI ಎಕ್ಸಲೆನ್ಸ್ ಅವಾರ್ಡ್ಸ್ 2021 ಗೆದ್ದಿದೆ. ಈ ಪ್ರಶಸ್ತಿಯು ದಿ ಎಕನಾಮಿಕ್ ಟೈಮ್ಸ್ ET-BFSI ಎಕ್ಸಲೆನ್ಸ್ ಅವಾರ್ಡ್ಸ್ನ ಉಪಕ್ರಮವಾಗಿದೆ ಮತ್ತು ಕ್ರಿಯಾತ್ಮಕ ಮತ್ತು ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಬ್ಯಾಂಕಿಂಗ್ ಹಣಕಾಸು ಸೇವೆಗಳು ಮತ್ತು ವಿಮೆಗಳು ಉದ್ಯಮದಿಂದ ಜಾರಿಗೊಳಿಸಲಾದ ಅತ್ಯುತ್ತಮ ಆವಿಷ್ಕಾರಗಳು ಮತ್ತು ಅಭ್ಯಾಸಗಳನ್ನು ಗೌರವಿಸುತ್ತದೆ. 4 is the right answer. About DBS Bank India, headquarters Mumbai, Maharashtra, MD and CEO Sarojit Shome. ಕೆಳಗಿನವರಲ್ಲಿ ಯಾರು 2021ರಲ್ಲಿ 10ನೇ ವಾರ್ಷಿಕ ಡಾಕ್ಟರ್ ಇದಾ ಎಸ್ ಸ್ಕೂಡರ್ ಹ್ಯುಮ್ಯಾನಿಟೇರಿಯನ್ ಓರ್ಷನ್ ಅವಾರ್ಡ್ ಅನ್ನು ಪಡೆದಿದ್ದಾರೆ? ಅಜಿಮ್ ಪ್ರೇಮ್ಜಿ. ವಿಪ್ರೋಮ್ ಲಿಮಿಟೆಡ್ನ ಸಂಸ್ಥಾಪಕ ಅಧ್ಯಕ್ಷ ಮತ್ತು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನ ಸಂಸ್ಥಾಪಕ ಅಜಿಮ್ ಪ್ರೇಮ್ಜಿ ಅವರು ಈ ವರ್ಷದ 10ನೇ ವಾರ್ಷಿಕ ಡಾಕ್ಟರ್ ಇದಾ ಎಸ್ ಸ್ಕೂಡರ್ ಹ್ಯುಮ್ಯಾನಿಟೇರಿಯನ್ ಒರೇಷನ್ ಅವಾರ್ಡ್ ಅನ್ನು ಸ್ವೀಕರಿಸಿದ್ದಾರೆ. ಇದನ್ನು ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರು CMC ಮತ್ತು US ಮೂಲದ ವೆಲ್ಲೂರು CMC ಫೌಂಡೇಶನ್ ಜಂಟಿಯಾಗಿ ಸ್ಥಾಪಿಸಿದೆ. ಸಮಾಜಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರೇಮ್ಜಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. 2001ರಲ್ಲಿ ಸ್ಥಾಪನೆಯಾದ ಫೌಂಡೇಶನ್ ಶಿಕ್ಷಣಕ್ಕೆ ಅಪಾರ ಕೊಡುಗೆ ನೀಡಿದೆ. ಬೆಂಗಳೂರಿನಲ್ಲಿ ಅಜಿಮ್ ಪ್ರೇಮ್ಜಿ ವಿಶ್ವವಿದ್ಯಾಲಯವನ್ನು ನಡೆಸುತ್ತಿದೆ ಮತ್ತು ಹಣಕಾಸಿನ ಅನುದಾನದೊಂದಿಗೆ ಹಲವಾರು ಲಾಭೋದ್ದೇಶವಿಲ್ಲದ ಸಂಸ್ಥೆಗಳನ್ನು ಬೆಂಬಲಿಸುತ್ತದೆ. ಡಾಕ್ಟರ್ ಇದಾ ಎಸ್ ಸ್ಕೂಡರ್ ಹ್ಯುಮ್ಯಾನಿಟೇರಿಯನ್ ಒರೇಷನ್ ಅವಾರ್ಡ್ ಅನ್ನು ಈ ಹಿಂದೆ ಸ್ವೀಕರಿಸಿದವರು ಭಾರತದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ. 3 is the right answer. ಹಸಿರು ಹೈಡ್ರೋಜನ್ ಉತ್ಪಾದನೆಗಾಗಿ ಕ್ಷಾರೀಯ ವಿದ್ಯುತ್ ವಿಭಜನೆ ತಂತ್ರಜ್ಞಾನ ಅಲ್ಕಲೈನ್ ಎಲೆಕ್ಟ್ರೋಲೈಸ್ ಟೆಕ್ನಾಲಜಿಯನ್ನು ಸ್ಕೇಲ್ ಅಪ್ ಮಾಡಲು ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ನೊಂದಿಗೆ ಯಾವ ಕಂಪನಿಯು ಸಹಯೋಗ ಮಾಡಿಕೊಂಡಿದೆ? ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ BPCL ಹಸಿರು ಹೈಡ್ರೋಜನ್ ಉತ್ಪಾದನೆಗೆ ಕ್ಷಾರೀಯ ವಿದ್ಯುತ್ ವಿಭಜನೆ ತಂತ್ರಜ್ಞಾನವನ್ನು ಸ್ಕೇಲ್ ಅಪ್ ಮಾಡಲು ಭಾಭಾ ಪರಮಾಣು ಸಂಶೋಧನಾ ಕೇಂದ್ರದೊಂದಿಗೆ ಬಾರ್ಕ್ ಸಹಯೋಗ ಹೊಂದಿದೆ. ನವೀಕರಿಸಬಹುದಾದ ಇಂಧನ ಗುರಿಗಳನ್ನು ಸಾಧಿಸಲು ಮತ್ತು ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಭಾರತದ ಬದ್ಧತೆಯನ್ನು ಬೆಂಬಲಿಸಲು ಇದು ಮೊದಲ ರೀತಿಯ ಉಪಕ್ರಮವಾಗಿದೆ. 4 is the right answer.
About Bharat Petroleum Corporation Limited, headquarters Mumbai, Maharashtra, Chairman and Managing Director Arun Kumar Singh. ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಡೇ ಅನ್ನು ಪ್ರತಿ ವರ್ಷ ಈ ಯಾವ ದಿನದಂದು ಆಚರಿಸಲಾಗುತ್ತದೆ? 14 ಡಿಸೆಂಬರ್. ಪ್ರತಿ ವರ್ಷ ಡಿಸೆಂಬರ್ 14ರಂದು ಕೇಂದ್ರ ವಿದ್ಯುತ್ ಸಚಿವಾಲಯದ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಿ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿನವನ್ನು ಆಚರಿಸುತ್ತದೆ. ಹಸಿರು ಮತ್ತು ಉಜ್ವಲ ಭವಿಷ್ಯವನ್ನು ಹೊಂದಲು ಇದು ಅತ್ಯುತ್ತಮ ಮಾರ್ಗವಾಗಿರುವುದರಿಂದ ಶಕ್ತಿಯ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಬಿ 2001ರಲ್ಲಿ ಭಾರತ ಇಂಧನ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿತು. ಬಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಅದು ಇಂಧನ ಉಳಿತಾಯ ನೀತಿಗಳು ಮತ್ತು ಕಾರ್ಯತಂತ್ರಗಳ ಕುರಿತು ಭಾರತ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. 1 is the right answer. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 1. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಉನ್ನತ ಗುಣಮಟ್ಟದ ಅಣಕು ಪರೀಕ್ಷೆಗಳಿಗಾಗಿ ರಾಷ್ಟ್ರೀಯ ಪರೀಕ್ಷಾ ಅಭ್ಯಾಸ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. 2. ಇದು 2017ರಲ್ಲಿ ಸ್ಥಾಪಿಸಲಾದ ಭಾರತೀಯ ಸರ್ಕಾರಿ ಸಂಸ್ಥೆಯಾಗಿದೆ. ಸರಿಯಾದ ಕೋಡನ್ನು ಆಯ್ಕೆ ಮಾಡಿ. 1 ಮತ್ತು 2 ಎರಡೂ ಕೂಡ ಸರಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಉನ್ನತ ಗುಣಮಟ್ಟದ ಅಣಕು ಪರೀಕ್ಷೆಗಳಿಗಾಗಿ ರಾಷ್ಟ್ರೀಯ ಪರೀಕ್ಷಾ ಅಭ್ಯಾಸ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ. ಸುಮಾರು 14 ಲಕ್ಷ ನೀಟ್ ವಿದ್ಯಾರ್ಥಿಗಳು ಮತ್ತು 9 ಲಕ್ಷಕ್ಕೂ ಹೆಚ್ಚು JEE ವಿದ್ಯಾರ್ಥಿಗಳು ಆ್ಯಪ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. ಯುವ ಮಹತ್ವಾಕಾಂಕ್ಷಿ ಮನಸ್ಸುಗಳಿಗಾಗಿ ಸರ್ಕಾರವು ಸಕ್ರಿಯ ಕಲಿಕೆಯ ಸ್ಟಡಿ ವೆಬ್ಗಳನ್ನು ಸಹ ಪ್ರಾರಂಭಿಸಿದೆ. ಇದು ವಿಡಿಯೋ ಉಪನ್ಯಾಸಗಳು, ಓದುವ ವಸ್ತು, ಪರೀಕ್ಷೆಗಳು ಮತ್ತು ರಸಪ್ರಶ್ನೆಗಳ ಮೂಲಕ ಸ್ವಯಂ ಮೌಲ್ಯಮಾಪನದಂತಹ ಸಂವಾದಾತ್ಮಕ ಕೋರ್ಸ್ ವಿಷಯವನ್ನು ನೀಡುತ್ತದೆ. ಸರ್ಕಾರವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರೊಫೆಸರ್ ಅಸಿಸ್ಟೆಡ್ ಲರ್ನಿಂಗ್ ಎಂಬ ಹೆಸರಿನ ಮತ್ತೊಂದು ಉಪಕ್ರಮವನ್ನು ಸಹ ಪ್ರಾರಂಭಿಸಿದೆ. ಇದು ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮತ್ತು ಭೌತಶಾಸ್ತ್ರಕ್ಕೆ ವಿಡಿಯೋ ವಿಷಯವನ್ನು ಒದಗಿಸುತ್ತದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯು ಭಾರತೀಯ ಸರ್ಕಾರಿ ಏಜೆನ್ಸಿಯಾಗಿದ್ದು ಇದನ್ನು ಕೇಂದ್ರ ಮಂತ್ರಿಗಳ ಮಂಡಳಿಯು ಅನುಮೋದಿಸಿದೆ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಪರೀಕ್ಷೆಗಳನ್ನು ನಡೆಸಲು ನವೆಂಬರ್ 2017ರಲ್ಲಿ ಸ್ಥಾಪಿಸಲಾಗಿದೆ. ಸರ್ಕಾರವು ವಿನೀತ್ ಜೋಶಿ ಅವರನ್ನು ಏಜೆನ್ಸಿಯ ಮೊದಲ ಮಹಾನಿರ್ದೇಶಕರನ್ನಾಗಿ ನೇಮಿಸಿತು. ಹೊಸ ಸಂಶೋಧನೆಯ ಪ್ರಕಾರ ಭೂಮಿಯ ಮೇಲೆ ಜೀವಿಸಿರುವ ಅತ್ಯಂತ ದೊಡ್ಡ ಹಾರುವ ಪ್ರಾಣಿ ಯಾವುದು? ಕ್ವೆಟ್ಜಾಲ್ಕೋಟ್ಲಸ್. ಹೊಸ ಸಂಶೋಧನೆಯ ಪ್ರಕಾರ ಕ್ವೆಟ್ಜಾಲ್ಕೋಟ್ಲಸ್ ಭೂಮಿಯ ಮೇಲೆ ಜೀವಿಸಿರುವ ಅತಿ ದೊಡ್ಡ ಹಾರುವ ಪ್ರಾಣಿಯಾಗಿದೆ. ಸೊಸೈಟಿ ಆಫ್ ವರ್ಟಿಬ್ರೇಟ್ ಪ್ಯಾಲಿಯಂಟಾಲಜಿ ಪ್ರಕಟಿಸಿದ ಸಂಶೋಧನಾ ಸಂಗ್ರಹದ ಪ್ರಕಾರ ಪ್ರಾಣಿಯು 12 ಮೀಟರ್ ರೆಕ್ಕೆಗಳನ್ನು ಹೊಂದಿದೆ ಎಂದು ಹೇಳಲಾಗಿದೆ. ವರ್ಷಗಳ ಸಂಶೋಧನೆಯ ನಂತರ ಜೀವಿಯು ವಿಮಾನವಾಹಕ ನೌಕೆಯಿಂದ ಫೈಟರ್ ಜೆಟ್ನಂತೆ ಹಾರಾಟ ನಡೆಸಿತು ಎಂದು ಸಂಶೋಧನಾ ತಂಡವು ಕಂಡುಹಿಡಿದಿದೆ. 1 is the right answer. ಲೋಕಪಾಲ್ಗೆ ಭ್ರಷ್ಟಾಚಾರ ದೂರುಗಳನ್ನು ಸಲ್ಲಿಸಲು ಆನ್ಲೈನ್ ವ್ಯವಸ್ಥೆಯ ಹೆಸರೇನು? ಲೋಕಪಾಲ್ ಆನ್ಲೈನ್. ಮುಖ್ಯ ನ್ಯಾಯಮೂರ್ತಿ ಪಿನಾಕಿ ಚಂದ್ರಘೋಷ್ ಅವರು ಲೋಕಪಾಲ್ ಆನ್ಲೈನ್ ಹೆಸರಿನ ಡಿಜಿಟಲ್ ವೇದಿಕೆಯನ್ನು ಉದ್ಘಾಟಿಸಿದರು. ಇದು ಲೋಕಪಾಲ್ಗೆ ಭ್ರಷ್ಟಾಚಾರದ ದೂರುಗಳನ್ನು ಸಲ್ಲಿಸಲು ಜನರಿಗೆ ಅನುವು ಮಾಡಿಕೊಡುತ್ತದೆ. ಪ್ರಸ್ತುತ ದೂರುಗಳನ್ನು ಅಂಚೆ, ಇಮೇಲ್ ಅಥವಾ ಕೈಯಿಂದ ತಲುಪಿಸುವ ಮೂಲಕ ಕಳುಹಿಸಲಾಗುತ್ತಿದೆ. ಹೊಸ ಪೋರ್ಟಲ್ಗೆ ದೇಶದ ನಾಗರಿಕರು ಪ್ರವೇಶಿಸಬಹುದು ಮತ್ತು ದೂರುಗಳನ್ನು ಎಲ್ಲಿಂದಲಾದರೂ ಯಾವುದೇ ಸಮಯದಲ್ಲಿ ಲೋಕ್ಪಾಲ್ online.gov.in ನಲ್ಲಿ ಸಲ್ಲಿಸಬಹುದು. 2019ರಲ್ಲಿ ನ್ಯಾಯಮೂರ್ತಿ ಘೋಷ್ ಅವರನ್ನು ದೇಶದ ಮೊದಲ ಲೋಕ್ಪಾಲ್ ಆಗಿ ನೇಮಿಸಲಾಯಿತು. 2 is the right answer. ವಿಶ್ವದ ಮೊದಲ ಹವ್ಯಾಸಿ ರೇಡಿಯೋ ಉಪಗ್ರಹದ ಹೆಸರೇನು? ಆಸ್ಕರ್. SCAR-1 ಆರ್ಬಿಟಿಂಗ್ ಸ್ಯಾಟಲೈಟ್ಸ್ ಕ್ಯಾರಿಂಗ್ ಅಮೇಚ್ಯೂರ್ ರೇಡಿಯೋ ವಿಶ್ವದ ಮೊದಲ ಸರ್ಕಾರೇತರ ಉಪಗ್ರಹ, ದಟ್ ಈಸ್ ಆಸ್ಕರ್ 1 ಮೊದಲ ಹವ್ಯಾಸಿ ರೇಡಿಯೋ ಉಪಗ್ರಹವಾಗಿದೆ. ಇದನ್ನು ಡಿಸೆಂಬರ್ 12, 1961ರಂದು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಇದು ಖಾಸಗಿ ವ್ಯಕ್ತಿಗಳ ಸಂಗ್ರಹದಿಂದ ನಿರ್ಮಿಸಲಾದ ಮೊದಲ ಉಪಗ್ರಹವಾಗಿದೆ. ಆಸ್ಕರ್ 1 ಸುಮಾರು 20 ದಿನಗಳವರೆಗೆ ಕಾರ್ಯನಿರ್ವಹಿಸಿತು. ಬಾಹ್ಯಾಕಾಶದಿಂದ ರೇಡಿಯೋ ರಿಸೆಪ್ಷನ್ ಅನ್ನು ಪರೀಕ್ಷಿಸಿತು. 2 is the right answer.
ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಕ್ಸಾ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯ ಅಥವಾ ಯುಟಿಯಲ್ಲಿದೆ? ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಬಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕನಿಷ್ಠ 23 ವರ್ಷಗಳ ನಂತರ ರಾಯಲ್ ಬೆಂಗಾಲ್ ಹುಲಿ ಪತ್ತೆಯಾಗಿದೆ ಎಂದು ಪಶ್ಚಿಮ ಬಂಗಾಳ ಸರ್ಕಾರ ತಿಳಿಸಿದೆ. ಬಕ್ಸಾ ಹುಲಿ ಸಂರಕ್ಷಿತ ಪ್ರದೇಶದ ಪೂರ್ವ ದಮನ್ಪುರ ಅರಣ್ಯದಲ್ಲಿ ಟ್ರ್ಯಾಪ್ ಕ್ಯಾಮೆರಾದಲ್ಲಿ ಹುಲಿಯ ಚಿತ್ರ ಸೆರೆಯಾಗಿದೆ. ಈ ಹಿಂದೆ 1998ರಲ್ಲಿ ರಾಯಲ್ ಬೆಂಗಾಲ್ ಹುಲಿಯ ಚಿತ್ರಗಳನ್ನು ಮೀಸಲು ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ ಈ ಮೀಸಲು ಹುಲಿ ಸಂರಕ್ಷಿತ ಪ್ರದೇಶ ಎಂಬ ಗುರುತನ್ನು ಕಳೆದುಕೊಂಡಿತ್ತು. 1 ಈಸ್ ದಿ ರೈಟ್ ಆನ್ಸರ್. 2021ರ ಹೊತ್ತಿಗೆ ಭಾರತವು ಎಷ್ಟು ದೇಶಗಳೊಂದಿಗೆ ದ್ವಿಪಕ್ಷೀಯ ಏರ್ ಬಬಲ್ ಒಪ್ಪಂದಗಳನ್ನು ಹೊಂದಿದೆ? 33. ಭಾರತ ಸರ್ಕಾರವು ಇತ್ತೀಚೆಗೆ ಆಸ್ಟ್ರೇಲಿಯಾದೊಂದಿಗೆ ಏರ್ ಬಬಲ್ ಒಪ್ಪಂದವನ್ನು ಅಂತಿಮಗೊಳಿಸಿದೆ. ಇದು ಎಲ್ಲ ಅರ್ಹ ಪ್ರಯಾಣಿಕರಿಗೆ ಉಭಯ ದೇಶಗಳ ನಡುವೆ ಪ್ರಯಾಣಿಸಲು ಅನುವು ಮಾಡಿಕೊಡುತ್ತದೆ. ಭಾರತವು ಪ್ರಸ್ತುತ 33 ದೇಶಗಳೊಂದಿಗೆ ದ್ವಿಪಕ್ಷೀಯ ಏರ್ ಬಬಲ್ ಒಪ್ಪಂದಗಳನ್ನು ಹೊಂದಿದೆ. ಇದರಲ್ಲಿ ಆಫ್ಘಾನಿಸ್ತಾನ, ಆಸ್ಟ್ರೇಲಿಯಾ, ಫ್ರಾನ್ಸ್, ಜರ್ಮನಿ, ಇರಾಕ್, ಜಪಾನ್, ರಷ್ಯಾ, ರುವಾಂಡಾ, ಸಿಂಗಾಪುರ್, ಯುಎಇ, ಯುಕೆ ಮತ್ತು ಯುಎಸ್ಎ ಇತರ ಸೇರಿವೆ. ಆಸ್ಟ್ರೇಲಿಯಾದ ವಿಮಾನಯಾನ ಸಂಸ್ಥೆ ಕ್ವಾಂಟಾಸ್ ಇತ್ತೀಚೆಗೆ ಸಿಡ್ನಿ ಮತ್ತು ನವದೆಹಲಿ ನಡುವೆ ವಿಮಾನಗಳನ್ನು ಪ್ರಾರಂಭಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ವಾಣಿಜ್ಯ ಬಾಹ್ಯಾಕಾಶ ಗಗನಯಾತ್ರಿ ರೆಕ್ಕೆಗಳ ಕಾರ್ಯಕ್ರಮ ಕಮರ್ಷಿಯಲ್ ಸ್ಪೇಸ್ ಆಸ್ಟ್ರೋನಾಟ್ ವಿಂಗ್ಸ್ ಪ್ರೋಗ್ರಾಂ ಯಾವ ದೇಶಕ್ಕೆ ಸಂಬಂಧಿಸಿದೆ? ಯುಎಸ್ಎ. ಯುಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ FAA ಮೂಲಕ ವಾಣಿಜ್ಯ ಬಾಹ್ಯಾಕಾಶ ಗಗನಯಾತ್ರಿ ರೆಕ್ಕೆಗಳ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಪ್ರೋಗ್ರಾಂ 1984ರ ವಾಣಿಜ್ಯ ಬಾಹ್ಯಾಕಾಶ ಉಡಾವಣಾ ಕಾಯಿದೆ ಅಡಿಯಲ್ಲಿ ಬರುತ್ತದೆ ಮತ್ತು ಪೈಲಟ್ಗಳು ಮತ್ತು ವಿಮಾನ ಸಿಬ್ಬಂದಿಯನ್ನು ಗುರುತಿಸಲು ವಿನ್ಯಾಸಗೊಳಿಸಲಾಗಿದೆ. ಇತ್ತೀಚೆಗೆ FAA ಇನ್ನು ಮುಂದೆ ಕಮರ್ಷಿಯಲ್ ಸ್ಪೇಸ್ ಆಸ್ಟ್ರೋನಾಟ್ ವಿಂಗ್ಸ್ ಅನ್ನು ನೀಡುವುದಿಲ್ಲ ಎಂದು ಘೋಷಿಸಿತು. ಬಾಹ್ಯಾಕಾಶವನ್ನು ತಲುಪುವ ವ್ಯಕ್ತಿಗಳಿಗೆ ಪಿನ್ಗಳನ್ನು ನೀಡಲಾಗುತ್ತದೆ, ಆದರೆ ಅದರ ವೆಬ್ಸೈಟ್ನ ಮೂಲಕ ಗುರುತಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. 14566 ಎಂಬುದು ಯಾವ ಕೇಂದ್ರ ಸಚಿವಾಲಯವು ಇತ್ತೀಚೆಗೆ ಪ್ರಾರಂಭಿಸಿರುವ ಟೋಲ್ ಫ್ರೀ ಸಂಖ್ಯೆಯಾಗಿದೆ? ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು ದೌರ್ಜನ್ಯಗಳ ವಿರುದ್ಧ ರಾಷ್ಟ್ರೀಯ ಸಹಾಯವಾಣಿಯನ್ನು NHAA ಪ್ರಾರಂಭಿಸಿದ್ದಾರೆ. ಸಹಾಯವಾಣಿಯು ದೇಶಾದ್ಯಂತ ಟೋಲ್ ಫ್ರೀ ಸಂಖ್ಯೆ 14566ನಲ್ಲಿ ಹಿಂದಿ, ಇಂಗ್ಲಿಷ್ ಮತ್ತು ರಾಜ್ಯ ಯುಟಿಗಳ ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯವಿದೆ. ಇದು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆಗಟ್ಟುವಿಕೆ ಕಾಯ್ದೆ 1989ರ ಸರಿಯಾದ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. 1 ಈಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ Log4j ವಲ್ನರಬಿಲಿಟಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸೈಬರ್ ಭದ್ರತೆ. Log4j ದುರ್ಬಲತೆಯು ಸೈಬರ್ ಸುರಕ್ಷತಾ ಸಂಶೋಧಕರು ವರದಿ ಮಾಡಿರುವ ಸಾಫ್ಟ್ವೇರ್ ನ್ಯೂನತೆಯಾಗಿದ್ದು, ಆಕ್ರಮಣಕಾರರು ಕಂಪ್ಯೂಟರ್ ಸಿಸ್ಟಂಗಳಿಗೆ ಅನಿಯಂತ್ರಿತ ಪ್ರವೇಶವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ. CVE 2021-44228 ಎಂದು ಡಬ್ ಮಾಡಲಾಗಿದೆ. ಇದು ಆಪಲ್ನಿಂದ ಮೈಕ್ರೋಸಾಫ್ಟ್ಗೆ ಹಲವಾರು ಉತ್ಪನ್ನಗಳ ಮೇಲೆ ಪರಿಣಾಮ ಬೀರಬಹುದು. US ಸರ್ಕಾರದ ಸೈಬರ್ ಸೆಕ್ಯುರಿಟಿ ಏಜೆನ್ಸಿ ಕೂಡ ಈ ಬಗ್ಗೆ ಎಚ್ಚರಿಕೆ ನೀಡಿದೆ. ಮೈಕ್ರೋಸಾಫ್ಟ್ ಒಡೆತನದ ಮೈನ್ಕ್ರಾಫ್ಟ್ನಲ್ಲಿ ಸಮಸ್ಯೆಯನ್ನು ಕಂಡುಹಿಡಿಯಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು? ವಿಶ್ವದ ಶ್ರೀಮಂತ ವ್ಯಕ್ತಿ ಯಾರು? ಪ್ರಶ್ನೆ 2. ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ ABRY ಅಡಿಯಲ್ಲಿ ಗರಿಷ್ಠ ಫಲಾನುಭವಿಗಳನ್ನು ಹೊಂದಿರುವ ಮಹಾರಾಷ್ಟ್ರ ರಾಜ್ಯದ ನಂತರ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಗರಿಷ್ಠ ಫಲಾನುಭವಿಗಳನ್ನು ಹೊಂದಿರುವ ಮಹಾರಾಷ್ಟ್ರ ರಾಜ್ಯದ ನಂತರ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ? ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.